ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲೆಬನಾನ್ನಲ್ಲಿ ನಾಗರಿಕರ ಸಾವಿನ ಸಂಖ್ಯೆ ಹೆಚ್ಚುತ್ತಾ ಇರುವ ಬಗ್ಗೆ ಬಂದಿರುವಂತಹ ವರದಿಗಳ ಹಿನ್ನೆಲೆಯಲ್ಲಿ ಭಾರತ ಶುಕ್ರವಾರ ತನ್ನ ಆಳವಾದ ಕಳವಳವನ್ನ ವ್ಯಕ್ತಪಡಿಸಿದೆ. ಲೆಬನಾನ್ ಮೇಲೆ ಇಸ್ರಾಯೇಲ್ ದಾಳಿಗಳು ತೀವ್ರಗೊಂಡಿರುವ ಸಂದರ್ಭದಲ್ಲಿ ಭಾರತದಿಂದ ಬಂದಿರುವ ಈ ಹೇಳಿಕೆ ಈಗಾಗಲೇ ಸೂಕ್ಷ್ಮವಾಗಿರುವ ಅಮೆರಿಕ ಇರಾನ್ ಯುದ್ಧ ವಿರಾಮದ ಸ್ಥಿರತೆಯ ಬಗ್ಗೆ ಹೊಸ ಅನುಮಾನಗಳನ್ನ ಹುಟ್ಟಿಸ್ತಾ ಇದ್ದಾವೆ. ತೆಹರಾನ್, ಲೆಬನಾನ್ ಕೂಡ ಈ ಒಪ್ಪಂದದ ಭಾಗ ಅಂತ ಹೇಳ್ತಾ ಇದೆ. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ ಎರಡು ಕೂಡ ಈ ಹೇಳಿಕೆಯನ್ನ ತಳ್ಳಿ ಹಾಕಿದ್ದಾವೆ. ಬುಧವಾರ ಲೆಬನಾನ್ ಮೇಲೆ ನಡೆದ ಇಸ್ರಾಯೇಲ್ ದಾಳಿಯಲ್ಲಿ ಕನಿಷ್ಠ 300 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಲೆಬನಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಬಹಳಷ್ಟು ನಾಗರಿಕರು ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ನಮ್ಮನ್ನ ಆಳವಾಗಿ ಕಳವಳಗೊಳಿಸ್ತಾ ಇದ್ದಾವೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಲೆಬನಾನ್ನ ಶಾಂತಿ ಹಾಗೆ ಭದ್ರತೆಯಲ್ಲಿ ತೊಡಗಿಸಿಕೊಂಡಿರುವ UNIFIL ಲೆಬನಾನಿನ ವಿಶ್ವಸಂಸ್ಥೆಯ ತಾತ್ಕಾಲಿಕ ಪಡೆಗೆ ಸೈನ್ಯ ಒದಗಿಸುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವೂ ಇದ್ದು, ಘಟನೆಗಳ ಇಂದಿನ ದಿಕ್ಕು ಅತ್ಯಂತ ಆತಂಕಕಾರಿ ಅಂತ ಜೈಸ್ವಾಲ್ ಅವರು ಹೇಳಿದ್ದಾರೆ. ನಾಗರಿಕರ ರಕ್ಷಣೆಯನ್ನು ಅತ್ಯುನ್ನತ ಆದ್ಯತೆಯಾಗಿ ಪರಿಗಣಿಸುವುದು ಭಾರತವು ಸದಾ ಒತ್ತಿ ಹೇಳಿರುವ ವಿಷಯ. ಅಂತಾರಾಷ್ಟ್ರೀಯ ಕಾನೂನಿನ ಪಾಲನೆ ಹಾಗೆಯೇ ರಾಷ್ಟ್ರಗಳ ಸ್ವಾಯತ್ತತೆ ಮತ್ತು ಭೌಗೋಳಿಕ ಅಖಂಡತೆಯನ್ನ ಗೌರವಿಸುವುದು ಅಗತ್ಯ ಅಂತ ಅವರು ಹೇಳಿದ್ದಾರೆ. ಭಾರತ ಗಲ್ಫ್ ಪ್ರದೇಶದ ದೇಶಗಳೊಂದಿಗೆ ನಿರಂತರವಾಗಿ ಸಂಪರ್ಕ ಸಾಧಿಸುತ್ತಿದೆ ಅಂತ ಜೈಸ್ವಾಲ್ ತಿಳಿಸಿದ್ದಾರೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಕತಾರ್ ಪ್ರವಾಸವನ್ನ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಪಶ್ಚಿಮ ಏಷ್ಯಾ ಸಂಘರ್ಷದ ಕುರಿತು ಅಭಿಪ್ರಾಯ ವಿನಿಮಯಕ್ಕೆ ಕೇಂದ್ರೀಕರಿಸುವ ನಿರೀಕ್ಷೆ ಇರುವಂತಹ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಆಗಲಿರುವಂತಹ ಭೇಟಿಯನ್ನ ಕೂಡ ಅವರು ಗಮನಿಸಿದ್ದಾರೆ. ಗುರುವಾರ ಅಮೆರಿಕ ಹಾಗೆ ಇರಾನ್ ನಡುವೆ ಘೋಷಿತವಾದಂತಹ 2 ವಾರಗಳ ಯುದ್ಧ ವಿರಾಮವನ್ನ ಭಾರತ ಸ್ವಾಗತಿಸಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುವ ನೌಕಾಯಾನ ಹಾಗೆ ವಾಣಿಜ್ಯಕ್ಕೆ ಯಾವುದೇ ಅಡ್ಡಿ ಇಲ್ಲದಲೇ ಮುಕ್ತ ಸಂಚಾರವನ್ನ ಖಚಿತಪಡಿಸಬೇಕು ಅಂತ ಒತ್ತಾಯಿಸಿತು. ಹಾಗೆ ಪಶ್ಚಿಮ ಏಷ್ಯಾದಲ್ಲಿ ಶಾಶ್ವತ ಶಾಂತಿ ಸ್ಥಾಪನೆಯಾಗಲಿ ಅಂತ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು. ಲೆಬನಾನ್ನ ಅಸ್ಥಿರ ಭದ್ರತಾ ಪರಿಸ್ಥಿತಿಯ ಬಗ್ಗೆ ಮಾತನಾಡಿರುವಂತಹ ಜೈಸ್ವಾಲ್, ಅಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಭಾರತೀಯ ಸಮುದಾಯದ ಸುರಕ್ಷತೆ ಹಾಗೆ ಭದ್ರತೆಯ ವಿಷಯವಾಗಿ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದೆ ಅಂತ ಹೇಳಿದ್ದಾರೆ. ಈ ತಿಂಗಳ ಆರಂಭದಲ್ಲಿ ದಕ್ಷಿಣ ಲೆಬನಾನ್ನಲ್ಲಿ UN ಶಾಂತಿ ಸೈನಿಕರ ಮೇಲೆ ನಡೆದ ಮಾರಕ ದಾಳಿಗಳನ್ನ ಭಾರತ ಖಂಡಿಸಿ ಆ ಮಿಷನ್ನಿನ ನಿಯಮಗಳನ್ನ ಉಲ್ಲಂಘನೆಯಾಗದಂತೆ ಕಾಪಾಡಬೇಕು ಅಂತ ಆಗ್ರಹಿಸಿತ್ತು. ಸಂಘರ್ಷ ಪ್ರದೇಶದಲ್ಲಿನ UN ಶಾಂತಿ ಸೈನಿಕರ ಭದ್ರತೆ ಬಗ್ಗೆ ಜಾಗತಿಕ ಆತಂಕವನ್ನ ಉಂಟುಮಾಡಿದ 2 ಇಂಡೋನೇಷಿಯಾ ಬ್ಲೂ ಹೆಲ್ಮೆಟ್ ಸೈನಿಕರ ಸಾವಿನ ನಂತರ ಈ ಪ್ರತಿಕ್ರಿಯೆ ಅನ್ನೋದು ಹೊರಬಂದಿತ್ತು. ಈ ಸಾವುಗಳು ಗಡಿ ಪ್ರದೇಶದಲ್ಲಿ ತೀವ್ರಗೊಂಡಿದ್ದ ಅಂತರ್ಸೀಮಾ ಉದ್ವಿಗ್ನತೆಯ ಹಿನ್ನೆಲೆಯಲ್ಲೇ ಸಂಭವಿಸಿದ್ದವು. ಇಸ್ರೇಲ್ ರಕ್ಷಣಾ ಪಡೆಗಳು IDF ಹಾಗೆ ಹಿಜ್ಬುಲ್ಲಾ ನಡುವೆ ಗಡಿಭಾಗದಲ್ಲಿ ನಡೀತಾ ಇರುವಂತಹ ಹಿಂಸಾತ್ಮಕ ಘರ್ಷಣೆ ಇದಾಗಿದೆ.